ಸ್ನೇಹಿತರೆ, ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಎಂವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಇವತ್ತು ಒಂದು ನನಗೆ ಸ್ಪೆಷಲ್ ಈ ರೆಸಿಪಿ. ಯಾಕೆ ಅಂತಂದರೆ, ಒಂದಷ್ಟು ವರ್ಷಗಳ ಹಿಂದೆ ನಾನು ಮುರಳಿಯವರು ನಡೆಸ್ಕೊಡ್ತಾ ಇದ್ದಂಥ ಜೀ ಕನ್ನಡದಲ್ಲಿ ಒಗ್ಗರಣೆ ಡಬ್ಬಿ ಅಂತ, ಅಲ್ಲಿ ಈ ರೆಸಿಪಿನ ತೋರಿಸ್ಕೊಟ್ಟಿದ್ದೆ. ಹಾಗೆ ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ತಾ, ಮುರಳಿಯವರ ಮಾತುಗಳನ್ನ ನೆನಪು ಮಾಡ್ಕೊಳ್ತಾ ಈ ಒಂದು ರೆಸಿಪಿನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೆಸಿಪಿ ಯಾವುದಂದರೆ, ಅದಕ್ಕೆ ನಾನು ಸ್ಪೆಷಲ್ ದಾಲ್ ಅಂತ ಹೇಳ್ತೀನಿ. ಯಾಕೆ ಇದು ಸ್ಪೆಷಲ್ ಅಂತಂದರೆ, ತರಕಾರಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ದಾಲ್ ಇದು. ಚಪಾತಿಗೆ, ರೋಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ರುಚಿಯಾಗಿರೋವಂಥದ್ದು. ಆದಷ್ಟು ಬೇಗ ಮಾಡ್ಕೊಳ್ಳೋ ಅಂಥ ದಾಲ್ ಇದು. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸ್ಪೆಷಲ್ ದಾಲ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನೋಡೋಣ. ನೋಡಿ, ಈ ದಾಲ್ ಮಾಡೋದಕ್ಕೆ ಮೊದಲಿಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ತೊಗರಿಬೇಳೆ ಆದರೂ ತೊಗೋಬೋದು ಅಥವಾ ಹೆಸರುಬೇಳೆಲಾದರೂ ಮಾಡ್ಬೋದು. ಹೆಸರುಬೇಳೆಲಿ ಮಾಡಿದ್ರೂ ತುಂಬ ರುಚಿಯಾಗುತ್ತೆ, ಹಾಗೆ ತೊಗರಿಬೇಳೆಲಿ ದಾಲ್ ಮಾಡಿದ್ರು ತುಂಬ ರುಚಿಯಾಗಿ ಬರುತ್ತೆ. ನಾನು 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ನೋಡಿ ಜೀರಿಗೆ ತೊಗೊಂಡಿದ್ದೀನಿ. 1 ಟೊಮ್ಯಾಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. 4 ರಿಂದ 5 ಹಸಿಮೆಣಸನ್ನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ನೋಡಿ ಸಣ್ಣದಾಗಿ ಹಿಂಗೆ ಹೆಚ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಬೇಕಾಗತ್ತೆ, ಹಾಗಾಗಿ ಅರ್ಧ ನಿಂಬೆಹಣ್ಣು ಹೋಳನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನ್ ಅಚ್ಚಮೆಣಸಿನ ಪುಡಿ, ಕೊನೆಯಲ್ಲಿ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. 1 ಕಪ್ ತೊಗರಿ ಬೇಳೆನ ತೊಗೊಂಡಿದ್ದರೆ ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನನ್ನ ವಿಡಿಯೋನ ನೋಡಿದಂಥ ಆತ್ಮೀಯರೊಬ್ಬರು ನನಗೆ ಮೆಸೇಜ್ ಮಾಡಿದರು. ಮೊದಲಿಗೆ ನಾನು ಫಾಸ್ಟ್ ವೀಡಿಯೋಗಳನ್ನ ಮಾಡ್ತಿದ್ದೆ, ಹಾಗಾಗಿ ಅವರು ಫಾಸ್ಟ್ ವೀಡಿಯೋ ಬೇಡ, 2 ವಿಜಿಲ್ ಆಯಿತು, ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ, ಫಾಸ್ಟ್ ವೀಡಿಯೋ ಮಾಡಬೇಡಿ, ಸ್ಲೋಗೆ ವೀಡಿಯೋ ಮಾಡಿ, ಸ್ವಲ್ಪ ಡೀಟೇಲಾಗಿ ಮಾಡಿ ಅಂತ ಹೇಳಿದ್ರು. ಅವರ ಸಲಹೆನ ನಾನು ಸ್ವೀಕಾರ ಮಾಡಿ ಈಗ ಮಾಡ್ತಾ ಇರೋಂಥ ವೀಡಿಯೋಗಳನ್ನ ನಾನು ಸ್ಲೋಗೆ ಮಾಡ್ತಾಯಿದ್ದೀನಿ. ನಿಮ್ಮ ಸಲಹೆಗೆ ಧನ್ಯವಾದಗಳು ಅಂತ ಹೇಳ್ತಾ, ಪ್ರೆಷರ್ ಇಳ್ದಿದೆಯಾ ನೋಡೋಣ. ನೋಡಿ, ಇವಾಗ ಪ್ರೆಷರ್ ಇಳ್ದಿದೆ, ಚೆನ್ನಾಗಿ ಬೆಂದಿದೆಯಾ ನೋಡಬೇಕಾಗತ್ತೆ. ನೋಡಿ, ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ ಆದರೆ 1 ಅಥವಾ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ತೊಗರಿಬೇಳೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ತೊಗರಿಬೇಳೆ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ 3 ವಿಜಲ್ಲು ಕೂಗಿಸ್ಕೊಬೋದು. ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಬೆಣ್ಣೆ ಮತ್ತು ಎಣ್ಣೆನ ಹಾಕ್ಕೊಳ್ಳೋಣ. ಇದೆರಡೂ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಇದಕ್ಕೆ ತೊಗೊಂಡಿರುವಂಥ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಿಟ್ಪಟ ಅಂತಂದು, ಜೀರಿಗೆ ಚಿಟ್ಪಟ ಅಂದಮೇಲೆ ಮೊದಲಿಗೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ ಸೇರಿಸ್ತಾ ಇದ್ದೀನಿ. ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನು 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಣ್ಣ ಬದಲಾಗುವಷ್ಟು, ಹಾಗೆ ಟೊಮೆಟೊನೂ ಸ್ವಲ್ಪ ಬೇಯಬೇಕಾಗತ್ತೆ. 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು 1-2 ನಿಮಿಷ ಫ್ರೈ ಮಾಡಿದ್ದೀನಿ. ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಾಣ್ತಾ ಇದೆ. ಇವಾಗ ಇದಕ್ಕೆ ನಾವು ಎತ್ತಿಟ್ಕೊಂಡಿರೋಂಥ ಅರಿಶಿನ ಪುಡಿನ ಹಾಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ, ಇವಾಗ ಇದಕ್ಕೆ ಗರಂ ಮಸಾಲ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹಸಿಮೆಣಸಿನ ಪುಡಿ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತೊಗರಿಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ.
ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬಹುದು. ತುಂಬ ಏನು ಗಟ್ಟಿನೂ ಮಾಡ್ಕೋಬಾರ್ದು. ಇದು ನೋಡ್ಕೊಳ್ಳಿ, ನೀವು ಒಂದು ಹದ ನೋಡ್ಕೊಳ್ಳಿ. ಎಲ್ಲೋ ನಾನು ಸ್ವಲ್ಪ ನೀರನ್ನ ನಾನು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಮಿಕ್ಸ್ ಮಾಡ್ಕೊತೀನಿ. ನೋಡ್ಕೊಳ್ಳಿ, ನೀರು ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಇದು. ಹಂಗಂತ ತುಂಬ ನೀರು ಬೇಡ, ಸ್ವಲ್ಪ ಮೀಡಿಯಮಾಗಿ ಇರಲಿ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಈ ಹದ ಇದ್ದರೆ ಸಾಕಾಗತ್ತೆ. ಕುದಿಬೇಕಾಗತ್ತೆ, ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸೋಣ. ಎಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, 1 ಅಥವಾ 2 ನಿಮಿಷ ಕುದೀಲಿ ಚೆನ್ನಾಗಿ. ತುಂಬ ಕಲರ್ಫುಲ್ಲಾಗಿರುವಂಥ ದಾಲ್ ಇದು, ತುಂಬ ರುಚಿ ಕೊಡುತ್ತೆ. ಇದು ಚಪಾತಿ ಅಥವಾ ರೋಟಿ, ಅನ್ನ ಯಾವುದಕ್ಕಾದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಅತ್ಯಂತ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ದಾಲ್ ಇದು. ಇದಕ್ಕೇನು ತರಕಾರಿ ಇರಬೇಕಂತ ಇಲ್ಲ. ಹಾಗಾಗಿ ಇದನ್ನು ಮಂಡೇ ತುಂಬ ಯೂಸ್ಫುಲ್. ಎಲ್ಲ ಹೆಣ್ಮಕ್ಳಿಗೂ ತರಕಾರಿ ಇಲ್ವಲ್ಲ ಅಂತ ಯೋಚನೆ ಮಾಡೋ ಅಷ್ಟಿಲ್ಲ. ಹಾಗಾಗಿ ಇದಕ್ಕೆ ಮಂಡೇ ದಾಲ್ ಅಂತಲೇ ಹೆಸರು ಕೊಟ್ಟಿದ್ದೀನಿ. ತುಂಬ ಒಳ್ಳೆ ದಾಲ್ ಇದು. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಮಾಡಿ ಅದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಹಾಕಿ. ಇದು ಸ್ವಲ್ಪ ಕುದೀಲಿ, 1-2 ನಿಮಿಷ ಕುದೀಲಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಅರ್ಧ ಲೆಮನ್ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸೋಣ. ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನೋಡಿ, ದಾಲ್ ರೆಡಿ. ಇದು ತುಂಬಾ ಕಲರ್ಫುಲ್ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ದಾಲು ಫಸ್ಟ್ ಕ್ಲಾಸ್ ದಾಲ್ ಇದು. ಇವಾಗ ಇದಾಗಿದೆ ದಾಲು. ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಕಲರ್ಫುಲ್ ಆಗಿದೆ ಈ ದಾಲು. ನನ್ನ ವಿಡಿಯೋ ನೋಡಿದಂಥ ಎಲ್ಲ ಪ್ರೀತಿ ಪಾತ್ರರಿಗೂ ಧನ್ಯವಾದಗಳು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಧನ್ಯವಾದಗಳು.